ಗೇಲ್ ಅವರ ಬದುಕನ್ನೇ ಬದಲಿಸಿದ RCB. ನಮಸ್ಕಾರ ವೀಕ್ಷಕರ, ಜನರಲ್ ಟಿವಿ ಕನ್ನಡಕ್ಕೆ ಸ್ವಾಗತ. ಕ್ರಿಕೆಟ್ ಮೈದಾನದಲ್ಲಿ ಸಿಕ್ಸರ್ಗಳ ಸುರಿಮಳೆ ಸುರಿಸುವ ಬೌಲರ್ಗಳ ಪಾಲಿಗೆ ಸಿಂಹ ಸ್ವಪ್ನವಾಗಿರುವ ಆ ಒಬ್ಬ ವ್ಯಕ್ತಿಯನ್ನ ನಾವೆಲ್ಲರೂ ಯೂನಿವರ್ಸ್ ಬಾಸ್ ಅಂತಾನೆ ಕರಿತೀವಿ. ಹೌದು, ಅದು ಮತ್ಯಾರೂ ಅಲ್ಲ, ಕ್ರಿಸ್ ಗೇಲ್ ಅವರು. ಆದರೆ ಇವತ್ತು ಐಷಾರಾಮಿ ಜೀವನ ನಡೆಸ್ತಾ ಇರುವ ಕೋಟ್ಯಾಂತರ ಅಭಿಮಾನಿಗಳ ಆರಾಧ್ಯ ದೈವವಾಗಿರುವ ಈ ದೈತ್ಯ ಪ್ರತಿಭೆ ಒಂದು ಕಾಲದಲ್ಲಿ ಸಾಲದ ಸುಳಿಗೆ ಸಿಲುಕಿ ಕ್ರಿಕೆಟ್ ಬದುಕಿನ ಅತಂತ್ರ ಸ್ಥಿತಿಯಲ್ಲಿದ್ದರು. ಕೇವಲ ಒಂದು ಫೋನ್ ಕರೆ ಗೇಲ್ ಅವರ ಜೀವನವನ್ನೇ ಬದಲಿಸಿತು. ಆವತ್ತು ಲಲಿತ್ ಮೋದಿ ಮತ್ತು ವಿಜಯ್ ಮಲ್ಯ ಅವರ ನಡುವೆ ನಡೆದ ಆ ಒಂದು ಮಾತುಕತೆ ನಡೀದೇ ಇದ್ದಿದ್ರೆ ಇವತ್ತು IPL ಇತಿಹಾಸದಲ್ಲಿ ನಮಗೆ ಗೇಲ್ ಸ್ಟಾರ್ಡಮ್ ನೋಡೋದಕ್ಕೆ ಸಿಗ್ತಾನೆ ಇರಲಿಲ್ಲ. ಇವತ್ತಿನ ವಿಡಿಯೋದಲ್ಲಿ ನಾವು ಗೇಲ್ ಅವರ ಜೀವನದ ಆ ಕರಾಳ ದಿನಗಳು ಹಾಗೂ ಅವರು ಮತ್ತೆ ಫಿನಿಕ್ಸ್ನಂತೆ ಎದ್ದು ಬಂದ ರೋಚಕ ಕಥೆಯನ್ನು ಸಂಪೂರ್ಣವಾಗಿ ವಿವರಿಸ್ತಾ ಇದ್ದೇವೆ. ವಿಡಿಯೋನ ಕೊನೆ ತನಕ ನೋಡಿ ಹಾಗೂ ಇಂತಹದೇ ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ಪಡೆಯೋದಕ್ಕೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವೀಕ್ಷಕರೇ, ಈ ಕತೆ ಶುರುವಾಗೋದು 2008ರಲ್ಲಿ. IPL ಎನ್ನುವಂಥ ಹೊಸ ಕ್ರಾಂತಿ ಶುರುವಾದಾಗ ಕ್ರಿಸ್ ಗೇಲ್ ವಿಶ್ವದ ಅತ್ಯಂತ ಅಪಾಯಕಾರಿ ಬ್ಯಾಟ್ಸ್ಮನ್ ಆಗಿದ್ದರು. 2009ರಲ್ಲಿ ಕೋಲ್ಕತಾ ನೈಟ್ ರೈಡರ್ಸ್ ತಂಡದ ಪರವಾಗಿ ಗೇಲ್ IPL ಅಖಾಡಕ್ಕೆ ಎಂಟ್ರಿ ಕೊಟ್ಟರು. ಮೊದಲ 2 ವರ್ಷಗಳು KKR ಪರವಾಗಿ ಅವರು ಮಿಂಚಿದ್ರು. ಆದರೆ 2010ರ ಸೀಸನ್ ಗೇಲ್ ಅವರ ಪಾಲಿಗೆ ಆಶಾದಾಯಕವಾಗಿರಲಿಲ್ಲ. ಆ ಸೀಸನ್ನಲ್ಲಿ ಅವರು ಆಡಿದ್ದು ಕೆಲವೇ ಪಂದ್ಯಗಳು ಹಾಗೂ ಗಳಿಸಿದ್ದು ಕೇವಲ 292 ರನ್. KKR ತಂಡಕ್ಕೆ ಗೇಲ್ ಅವರ ಮೇಲಿದ್ದ ನಂಬಿಕೆ ಕಡಿಮೆಯಾಗ್ತಾ ಬಂತು. ಅದರ ಫಲಿತಾಂಶ 2011ರ ಮೆಗಾ ಹರಾಜಿಗೂ ಮುನ್ನವೇ KKR ಗೇಲ್ ರವರನ್ನ ತಂಡದಿಂದ ಕೈಬಿಡ್ತು. ಇನ್ನು 2011ರ IPL ಹರಾಜು ಇತಿಹಾಸದ ದೊಡ್ಡ ತಿರುವಾಯಿತು. ಎಲ್ಲರೂ ಅಂದುಕೊಂಡಿದ್ರು ಗೇಲ್ ಅವರ ಮೇಲೆ ಹಣದ ಮಳೆ ಸುರಿಯಲಿದೆ ಅಂತ. ಆದರೆ ನಡೆದಿದ್ದೇ ಬೇರೆ. ಹರಾಜಿನಲ್ಲಿ ಗೇಲ್ ಅವರ ಹೆಸರು ಬಂದಾಗ ಯಾವುದೇ ಫ್ರಾಂಚೈಸಿ ಕೈ ಎತ್ತಲೇ ಇಲ್ಲ. ಒಬ್ಬರಾದ ಮೇಲೆ ಒಬ್ಬರು ಮೌನಕ್ಕೆ ಶರಣಾಗ್ತಾ ಹೋದರು. ವಿಶ್ವದ ಅತ್ಯಂತ ಸ್ಫೋಟಕ ಬ್ಯಾಟ್ಸ್ಮನ್ ಅನ್ಸೋಲ್ಡ್ ಆಗಿ ಉಳಿದು ಬಿಟ್ರು. ಇದು ಕ್ರಿಕೆಟ್ ಜಗತ್ತಿಗೆ ದೊಡ್ಡ ಶಾಕ್ ಉಂಟು ಮಾಡಿತ್ತು. ಆದರೆ ಆ ಸಮಯದಲ್ಲಿ ಗೇಲ್ ಅವರ ವೈಯಕ್ತಿಕ ಜೀವನದಲ್ಲಿ ಏನಾಗ್ತಾ ಇತ್ತು ಅನ್ನೋದು ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಹರಾಜಿನಲ್ಲಿ ಅನ್ಸೋಲ್ಡ್ ಆದ ಬಳಿಕ ಗೇಲ್ ಮಾನಸಿಕವಾಗಿ ಕುಗ್ಗಿ ಹೋಗಿದ್ರು. ಅವರ ಕೈಯಲ್ಲಿ ಹಣ ಇರಲಿಲ್ಲ. ತಲೆಯ ಮೇಲೆ ಸಾಲದ ಹೊರೆ ಇತ್ತು. ತಮ್ಮ ದೈನಂದಿನ ಬಿಲ್ಗಳನ್ನು ಪಾವತಿಸೋದಕ್ಕೆ ಮತ್ತು ಸಾಲಗಾರರಿಗೆ ಹಣ ನೀಡೋದಕ್ಕೂ ಅವರ ಹತ್ರ ಹಣ ಇರಲಿಲ್ಲ. IPL ನಂತಹ ದೊಡ್ಡ ವೇದಿಕೆಯ ಅಗತ್ಯ ಗೇಲ್ ಅವರಿಗಿತ್ತು. ಆಗ ಅವರಿಗೆ ನೆನಪಾಗಿದ್ದು IPLನ ಮಾಜಿ ಅಧ್ಯಕ್ಷ ಲಲಿತ್ ಮೋದಿ ಅವರು. ಗೇಲ್ ನೇರವಾಗಿ ಲಲಿತ್ ಮೋದಿ ಅವರಿಗೆ ಕರೆ ಮಾಡ್ತಾರೆ. ಸರ್, ನನ್ನನ್ನು ಯಾಕೆ ಯಾರು ಖರೀದಿ ಮಾಡಲಿಲ್ಲ? ನನ್ನ ತಪ್ಪೇನಿದೆ ಅಂತ ಅಸಹಾಯಕತೆಯಿಂದ ಲಲಿತ್ ಮೋದಿ ಅವರಿಗೆ ಗೇಲ್ ಪ್ರಶ್ನೆ ಮಾಡಿದ್ರು. ಲಲಿತ್ ಮೋದಿ ಅವರು ನೇರವಾಗಿ ಉತ್ತರ ನೀಡಿದ್ರು. ಗೇಲ್, ನಿನ್ನ ಕಳೆದ ಸೀಸನ್ ಪ್ರದರ್ಶನ ಚೆನ್ನಾಗಿರಲಿಲ್ಲ, ಅದಕ್ಕೆ ಯಾರು ಕೂಡ ನಿನ್ನ ಮೇಲೆ ಹೂಡಿಕೆ ಮಾಡಲಿಲ್ಲ ಅಂತ ಹೇಳ್ತಾರೆ. ಆಗ ಗೇಲ್ ಅವರು ಬಿಡಲಿಲ್ಲ. ತಮ್ಮ ಕಷ್ಟವನ್ನ ಲಲಿತ್ ಮೋದಿ ಅವರ ಮುಂದೆ ತೆರೆದಿಟ್ರು. ನನಗೆ ಸಾಲ ತೀರಿಸಬೇಕು ಸರ್, ಹಣ ಬೇಕು, ನನ್ಗೆ ಒಂದೇ ಒಂದು ಅವಕಾಶವನ್ನ ಮಾಡಿಕೊಡಿ ಅಂತ ಮನವಿಯನ್ನ ಮಾಡಿದ್ರು. ಗೇಲ್ ಅವರ ಧ್ವನಿಯಲ್ಲಿದ್ದ ಆ ನೋವು ಲಲಿತ್ ಮೋದಿ ಅವರಿಗೆ ತಟ್ಟಿತು. ಲಲಿತ್ ಮೋದಿ ಅವರು ಕೂಡಲೇ ಕಾರ್ಯಪ್ರವೃತ್ತರಾದರು. ಅವರು 3-4 ಫ್ರಾಂಚೈಸಿಗಳಿಗೆ ಕರೆ ಮಾಡಿ ಗೇಲ್ರನ್ನ ತೆಗೆದುಕೊಳ್ಳುವಂತೆ ಸೂಚಿಸಿದ್ರು. ಆದರೆ ಯಾರು ಕೂಡ ಸಿದ್ಧವಿರಲಿಲ್ಲ. ಕೊನೆಯದಾಗಿ ಲಲಿತ್ ಮೋದಿ ಅವರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಮಾಲೀಕರಾಗಿದ್ದ ವಿಜಯ್ ಮಲ್ಯ ಅವರಿಗೆ ಕರೆ ಮಾಡಿದರು. ಆಗ RCB ತಂಡದಲ್ಲಿ ಒಂದು ಸಮಸ್ಯೆ ಇತ್ತು. ತಂಡದ ಪ್ರಮುಖ ವೇಗಿ ಡಿರಿಕ್ ನ್ಯಾನನ್ಸ್ ಗಾಯಗೊಂಡು ಟೂರ್ನಿಯಿಂದ ಹೊರಬಿದ್ದಿದ್ರು.
ಅವ್ರ ಬದಲಿಗೆ ಒಬ್ಬ ಸಮರ್ಥ ಆಟಗಾರನ ಅವಶ್ಯಕತೆ ವಿಜಯ್ ಮಲ್ಯ ಅವರಿಗಿತ್ತು. ಆದರೆ ಮಲ್ಯ ಅವರು ಗೇಲ್ರನ್ನ ಕೊಂಡುಕೊಳ್ಳೋದಕ್ಕೂ ಮುನ್ನ ಒಂದು ಕಠಿಣವಾದ ಷರತ್ತನ್ನು ಹಾಕಿದರು. ನಾನು ಗೇಲನ್ನು ತಂಡಕ್ಕೆ ಸೇರಿಸ್ಕೊಳ್ತೇನೆ, ಆದರೆ ಒಂದು ಕಂಡೀಷನ್, ಅವನು ಚೆನ್ನಾಗಿ ಆಡಿದರೆ ಮಾತ್ರ ನಾನು ಹಣವನ್ನು ಕೊಡ್ತೇನೆ ಅಂತ ಹೇಳಿದರು. ಗೇಲ್ ಅವರ ಅಂದಿನ ಪರಿಸ್ಥಿತಿಗೆ ಅವರು ಈ ಕಠಿಣ ಷರತ್ತಿಗೂ ಒಪ್ಪಿಕೊಳ್ತಾರೆ. ಬೆಂಗಳೂರಿನ ವಿಮಾನ ನಿಲ್ದಾಣದಲ್ಲಿ ಗೇಲ್ ಇಳಿದಾಗ ಅವರ ಬಳಿ ಕೇವಲ ಒಂದು ಬ್ಯಾಗ್ ಇತ್ತು, ಆದರೆ ಕಣ್ಣಿನಲ್ಲಿ ಏನನ್ನಾದರೂ ಸಾಧಿಸುವ ಛಲವಿತ್ತು. ಯಾವಾಗ ಗೇಲ್ RCB ಜರ್ಸಿ ತೊಟ್ಟು ಮೈದಾನಕ್ಕಿಳಿದ್ರೋ ಅಲ್ಲಿಂದಲೇ IPLನ ಇತಿಹಾಸವೇ ಬದಲಾಯಿತು. ವಿಶೇಷ ಏನಂದರೆ ಗೇಲ್ ತಮ್ಮ ಮೊದಲ ಪಂದ್ಯವನ್ನೇ ಆಡಿದ್ದು ತನ್ನನ್ನು ಕೈ ಬಿಟ್ಟಿದ್ದ ಹಳೆಯ ತಂಡ KKR ವಿರುದ್ಧ. ಆ ಪಂದ್ಯದಲ್ಲಿ ಗೇಲ್ ಸಿಡಿಸಿದ್ದು ಭರ್ಜರಿ ಶತಕ. ತನ್ನನ್ನು ರಿಜೆಕ್ಟ್ ಮಾಡಿದವರಿಗೆ ಬ್ಯಾಟ್ ಮೂಲಕವೇ ಉತ್ತರ ನೀಡಿದರು. ಆ ಸೀಸನ್ನಲ್ಲಿ ಗೇಲ್ ನಿಲ್ಲಲೇ ಇಲ್ಲ. ಕೇವಲ 12 ಪಂದ್ಯಗಳಲ್ಲಿ 608 ರನ್ ಗಳಿಸಿ ಆರೆಂಜ್ ಕ್ಯಾಪ್ ಮುಡಿಗೇರಿಸಿಕೊಂಡರು. RCBಯನ್ನು ಫೈನಲ್ಗೂ ಕೂಡ ಕರೆದೊಯ್ದರು. ಅಲ್ಲಿಂದ ಮುಂದೆ ಸತತ 7 ವರ್ಷಗಳ ಕಾಲ ಗೇಲ್ RCBಯ ಶಕ್ತಿಯಾದರು. 2013ರಲ್ಲಿ ಪುಣೆ ವಾರಿಯರ್ಸ್ ವಿರುದ್ಧ ಅವರು ಬಾರಿಸಿದ ಅಜೇಯ 175 ರನ್ ಇವತ್ತಿಗೂ T20 ಕ್ರಿಕೆಟ್ನ ಸರ್ವಶ್ರೇಷ್ಠ ದಾಖಲೆಯಾಗಿದೆ. RCB ಪರ 85 ಪಂದ್ಯಗಳಲ್ಲಿ 3420 ರನ್, 5 ಶತಕಗಳು ಹಾಗೂ 106 ಸಿಕ್ಸರ್ಗಳು. ಚಿನ್ನಸ್ವಾಮಿ ಕ್ರೀಡಾಂಗಣ ಗೇಲ್ ಗೇಲ್ ಎನ್ನುವ ಘೋಷಣೆಯಿಂದ ಮೊಳಗ್ತಾ ಇತ್ತು. ಬೆಂಗಳೂರು ಗೇಲ್ರವರಿಗೆ ಎರಡನೇ ಮನೆಯಂತಾಗಿತ್ತು. ಇನ್ನು 2018ರ ಹೊತ್ತಿಗೆ ವಯಸ್ಸು ಹಾಗೂ ಫಾರ್ಮ್ ಸಮಸ್ಯೆಯಿಂದ RCB ಗೇಲ್ ಅವರನ್ನು ಬಿಡುಗಡೆ ಮಾಡಿತು. ಬಳಿಕ ಪಂಜಾಬ್ ಕಿಂಗ್ಸ್ ಪರ 4 ವರ್ಷ ಆಡಿದ ಗೇಲ್ 2021ರಲ್ಲಿ IPL ಪ್ರವಾಸವನ್ನು ಕೊನೆಗೊಳಿಸಿದರು. ಇವತ್ತು ಗೇಲ್ ಕೇವಲ ಕ್ರಿಕೆಟಿಗರಲ್ಲ, ಅವರು ಸಾಧನೆಯ ಸಂಕೇತ. ಅಂದು ಸಾಲದ ಸುಳಿಗೆ ಸಿಲುಕಿದ್ದ ವ್ಯಕ್ತಿ ಇಂದು ಜಗತ್ತಿನ ಶ್ರೀಮಂತ ಕ್ರಿಕೆಟಿಗರಲ್ಲಿ ಒಬ್ಬರಾಗಿದ್ದಾರೆ. ವೀಕ್ಷಕರೇ, ಇಲ್ಲಿ ನಾವು ಕಲಿಯಬೇಕಾದ ಪಾಠ ಒಂದೇ, ಜೀವನದಲ್ಲಿ ಅವಕಾಶಗಳು ಎಲ್ಲರಿಗೂ ಸಿಗುತ್ತವೆ, ಆದರೆ ಆ ಅಸಹಾಯಕತೆಯ ಸಮಯದಲ್ಲಿ ನಾವು ಹೇಗೆ ಹೋರಾಡ್ತೇವೆ ಅನ್ನೋದು ಮುಖ್ಯ. ಗೇಲ್ ಅವರಿಗೆ ಸಿಕ್ಕ ಆ ಒಂದೇ ಒಂದು ಅವಕಾಶವನ್ನು ಅವರು ಹೇಗೆ ಬಳಸ್ಕೊಂಡ್ರು ಅನ್ನೋದು ನಮಗೆಲ್ಲರಿಗೂ ಸ್ಫೂರ್ತಿಯಾಗಿದೆ. ಕ್ರಿಸ್ ಗೇಲ್ ಅವರ ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೂ ನಿಮ್ಮ ನೆಚ್ಚಿನ IPL ಆಟಗಾರರು ಯಾರು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ಇಂತಹದೇ ರೋಚಕ ಸ್ಟೋರಿಗಳಿಗಾಗಿ, ಇಂಟ್ರೆಸ್ಟಿಂಗ್ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.